ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಕಾವ್ಯ ಶಾಸ್ತ್ರಿ ನಮ್ಮೆಲ್ಲರಿಗೂ ಸಹ ಇವರ ಪರಿಚಯ ಇದ್ದೇ ಇರುತ್ತೆ. ಸಾಕಷ್ಟು ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ, ಹಾಗೆ ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಬರೀ ಕನ್ನಡ ಸೀರಿಯಲ್ಸ್ಗಳಲ್ಲಿ ಮಾತ್ರ ಅಲ್ಲದೆ ತಮಿಳು ಸೀರಿಯಲ್ಸ್ಗಳಲ್ಲೂ ಸಹ ಇವರ ನಟನೆಯನ್ನು ಮಾಡಿದ್ದಾರೆ. ಇವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಮೂಲಕ ಆ್ಯಂಡ್ ಇವರ ಒಂದು ಸಿಂಪ್ಲಿಸಿಟಿಯ ಮೂಲಕ ಒಂದಿಷ್ಟು ಜನ ಅಭಿಮಾನಿಗಳನ್ನು ಇವರು ಸಂಪಾದನೆ ಮಾಡಿಕೊಂಡಿದ್ದಾರೆ. ಮೊದಲಿಗೆ ಸೀರಿಯಲ್ಸ್ಗಳಲ್ಲಿ, ಸಿನಿಮಾಗಳಲ್ಲಿ ಆ್ಯಕ್ಟಿಂಗನ್ನು ಮಾಡ್ತಿದ್ದಂತಹ ಕಾವ್ಯಗೌಡ ಒಂದಿಷ್ಟು ದಿವಸ ಬ್ರೇಕನ್ನು ಪಡೆದುಕೊಂಡು ಬಣ್ಣದ ಲೋಕಕ್ಕೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿರ್ತಾರೆ. ಮತ್ತೆ ಈಗ ಬಣ್ಣದ ಲೋಕಕ್ಕೆ ರೀ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇವರು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಆ್ಯಕ್ಟಿವ್ ಆಗಿ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಆಗಾಗ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಿರ್ತಾರೆ. ಅವರ ಡೈಲಿ ರೊಟೀನ್ಸ್ ಬಗ್ಗೆ, ಅವ್ರು ತಿನ್ನುವಂತಹ ಫುಡ್ಸ್ ಬಗ್ಗೆ ಆ್ಯಂಡ್ ಅವರು ಓಡಾಡುವಂತಹ ಪ್ಲೇಸಸ್ಗಳ ಬಗ್ಗೆ ಎಲ್ಲವನ್ನು ಸಹ ಯೂಟ್ಯೂಬಲ್ಲೂ ಕೂಡ ವ್ಲಾಗ್ಸ್ಗಳನ್ನು ಮಾಡಿ ಹಾಕ್ತಿರ್ತಾರೆ. ಆ್ಯಂಡ್ ಇವ್ರಿಗೆ ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಸಾಕಷ್ಟು ಜನ ಫಾಲೋವರ್ಸ್ ಕೂಡ ಇದ್ದಾರೆ. ಆ್ಯಂಡ್ ಇವರು ಪ್ರೊಫೆಷ್ನಲ್ ಯೋಗ ಆ್ಯಂಡ್ ಮೆಡಿಟೇಷನ್ ಟೀಚರ್ ಕೂಡ ಹೌದು, ಆರ್ಟಿಸ್ಟ್ ಕೂಡ ಹೌದು. ಒಂದು ಕಾಲದಲ್ಲಿ ಆ್ಯಂಕರಿಂಗ್ ಕೂಡ ಮಾಡ್ತಿದ್ರು, ಹಾಗೆ ಈಗ ರೈಟರ್ ಕೂಡ ಆಗಿದ್ದಾರೆ. ಈ ರೀತಿ ಸಕಲ ಕಲಾವಿದ್ಯೆಗಳನ್ನು ಮೈಗೂಡಿಸ್ಕೊಂಡು ಅದರಿಂದ ಕೆಲಸನ ಗಿಟ್ಟಿಸ್ಕೊಂಡು ತಮ್ಮ ಜೀವನ ಶೈಲಿಯನ್ನು ಸಾಗಿಸ್ತಿದ್ದಾರೆ. ಇಷ್ಟೆಲ್ಲ ಟ್ಯಾಲೆಂಟ್ ಇರುವಂತಹ ಹುಡುಗಿ, ಇಷ್ಟೆಲ್ಲ ಕೈಯಲ್ಲಿ ಕೆಲಸ ಇರುವಂತಹ ಹುಡುಗಿಗೆ ಈಗ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದಿದೆ. ಹಾಗಿದ್ರೆ ಕಾವ್ಯ ಶಾಸ್ತ್ರಿ ಅವರ ಲೈಫಲ್ಲಿ ನಡಿಬಾರ್ದಂತಹ ಘಟನೆ ಏನು ನಡೀತು, ಅವರು ಈ ರೀತಿ ಭಿಕ್ಷೆ ಬೇಡೋದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, 2020 ಇಡೀ ದೇಶನೇ ಬೆಚ್ಚಿ ಬಿದ್ದಂತಹ ಟೈಮ್ ಅದು. ಆ ಟೈಮಲ್ಲಿ ಕಾವ್ಯ ಶಾಸ್ತ್ರಿ ಅವರ ಲೈಫಲ್ಲಿ ನಡೆದಂತಹ ಒಂದು ಘಟನೆ ಈಗ ಅವರಿಗೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ತಂದುಬಿಟ್ಟಿದೆ. ಎಸ್, 2020 ಕೊರೋನಾ ತಾಂಡವ ಆಡ್ತಿದ್ದಂತಹ ಟೈಮ್. ಈ ಕೊರೋನಾ ಅನ್ನುವಂತಹ ಕಾಯಿಲೆಯಿಂದ ಸಾಕಷ್ಟು ಜನ ತಮ್ಮ ಜೀವವನ್ನು ಕಳ್ಕೊಂಡ್ರು. ಈ ಕೊರೋನಾ ಅನ್ನುವುದರ ಭೀಕರತೆ ಹಾಗೂ ಭಯಾನಕತೆ ಎಷ್ಟರ ಮಟ್ಟಕ್ಕೆ ಇತ್ತು ಅಂತಂದರೆ, ಒಬ್ಬರ ಜೊತೆ ಕೂತ್ಕೊಂಡು ಒಂದು 5 ನಿಮಿಷ ಮಾತಾಡೋದಕ್ಕೂ ಸಹ ಭಯ ಪಡ್ತಿದ್ವಿ. ಆ್ಯಂಡ್ ಹೊರಗಡೆ ಹೋಗಬೇಕು ಅಂತ ಅನಿಸಿದ್ರೂ ಸಹ ಹೊರಗಡೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಅಯ್ಯೋ, ಹೊರಗಡೆ ಹೋದರೆ ಎಲ್ಲಿ ನಮಗೆ ಕೊರೋನಾ ಅಟ್ಯಾಕ್ ಆಗಿಬಿಡುತ್ತೆ ಅಂತ ಭಯ ಪಟ್ಕೊಂಡು ಮನೆಯಲ್ಲೇ ಇರ್ತಿದ್ವಿ. ಇಡೀ ದೇಶನೇ ನಡುಗಿಸಿದಂಥದ್ದು ಈ ಕೊರೋನಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಕೊರೋನಾ ಅನ್ನೋದು ಬರೀ ಜೀವಗಳನ್ನ ಮಾತ್ರ ಬಲಿ ಪಡ್ಕೊಂಡಿರಲಿಲ್ಲ, ಸಾಕಷ್ಟು ಜನರ ಜೀವನವನ್ನು ಸಹ ಬಲಿ ಪಡ್ಕೊಂಡಿತ್ತು. ಈ ಕೊರೋನಾದಿಂದಾಗಿ ಎಷ್ಟೋ ಬಿಸ್ನೆಸ್ಗಳು ಲಾಸ್ ಆಯಿತು, ಎಷ್ಟೋ ಜನರ ಕೆಲಸ ಹೋಯಿತು. ಕೆಲಸಗಳನ್ನು ಕಳ್ಕೊಂಡು ಸಾಕಷ್ಟು ಜನ ಬೀದಿಗೆ ಸಹ ಬಂದ್ಬಿಟ್ರು. ಒಂದಿಷ್ಟು ಜನಕ್ಕೆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಒಂದಿಷ್ಟು ಜನ ಕೆಲಸಗಳನ್ನು ಕಳ್ಕೊಂಡ್ರು. ಆದರೆ ಕೆಲವೊಂದಿಷ್ಟು ಜನ ತಮ್ಮ ತಂದೆ ತಾಯಿ, ಮಕ್ಕಳು ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನೇ ಕಳ್ಕೊಂಡ್ರು. ಕೆಲವೊಂದಿಷ್ಟು ಸಿಚುಯೇಷನ್ಸ್ಗಳಲ್ಲಿ ಡಾಕ್ಟರ್ಸ್ಗಳು ಸಹ ಏನೂ ಮಾಡೋಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ ಆಗ 2020ರಲ್ಲಿ ನಿರ್ಮಾಣ ಆಗಿತ್ತು. ಈ ಕೊರೋನಾ ಅನ್ನುವಂತಹ ಮಹಾಮಾರಿ ಕಾವ್ಯ ಶಾಸ್ತ್ರಿ ಅವರ ತಂದೆಗೂ ಕೂಡ ಅಟ್ಯಾಕ್ ಆಗುತ್ತೆ. ಈ ಟೈಮಲ್ಲಿ ಅವರು ಸಾಕಷ್ಟು ಭಯ ಪಟ್ಟಿರ್ತಾರೆ ಮತ್ತು ಅವ್ರಿಗೆ ತಂದೆನ ಕಳ್ಕೊಳ್ಳೋದಕ್ಕೆ ಸ್ವಲ್ಪನೂ ಸಹ ಇಷ್ಟ ಇರೋದಿಲ್ಲ. ಈ ಟೈಮಲ್ಲಿ ಅವ್ರಿಗೆ ನಾನು ಮುಂದೆ ಏನು ಮಾಡಬೇಕು, ನನ್ನ ತಂದೆನ ಹೇಗೆ ಉಳಿಸ್ಕೋಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಾವ್ಯ ಶಾಸ್ತ್ರಿಯವರು ಆಧ್ಯಾತ್ಮಕ್ಕೆ ತುಂಬ ಒಲವನ್ನು ಕೊಡ್ತಾರೆ, ದೇವರುಗಳನ್ನ ತುಂಬಾ ನಂಬ್ತಾರೆ. ಈಗ ರೀಸೆಂಟಾಗಿ ಕುಂಭಮೇಳಕ್ಕೂ ಸಹ ಹೋಗಿ ಅಲ್ಲಿ ವೀಡಿಯೋಸ್ಗಳನ್ನು ಮಾಡಿ ಸಹ ಅದನ್ನು ಅಪ್ಡೇಟ್ ಮಾಡಿದರು. ಸೊ ಇವರು ಅವತ್ತಿಂದ ಇವತ್ತಿನವರೆಗೂ ದೇವರನ್ನು ತುಂಬ ನಂಬ್ತಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಅವರ ತಂದೆಗೆ ಕೊರೋನಾ ಅಟ್ಯಾಕ್ ಆದಾಗ ಅವರು ದೇವರ ಬಳಿನೇ ಹೋಗ್ತಾರೆ. ದೇವರ ಹತ್ರ ಹೋಗಿ ಸಿಕ್ಕ ಹರಕೆಗಳನ್ನೆಲ್ಲ ಹೊತ್ಕೊಂಡಿರ್ತಾರೆ. ನಾನು ನನ್ನ ತಂದೆಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ಈಗ ಸದ್ಯಕ್ಕೆ ನನ್ನ ತಂದೆ ಪ್ರಾಣನ ನಾನು ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಮಾಡೋದಕ್ಕೂ ಸಿದ್ಧ ಅಂತ ಹೇಳಿ ಕಾಶಿ ವಿಶ್ವನಾಥ ದೇವರ ಬಳಿ ಒಂದು ಹರಕೆಯನ್ನು ಹೊತ್ಕೊಳ್ತಾರೆ. ನೀನು ನನ್ನ ತಂದೆಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟರೆ ನಾನು ನಿನ್ನ ಸನ್ನಿಧಿಯಲ್ಲಿ ಬಂದು ಒಂದು ದಿವಸ ಭಿಕ್ಷೆಯನ್ನು ಬೇಡಿ ಬಂದಂತಹ ದುಡ್ಡಿನಲ್ಲಿ ಒಂದು ದಿನ ಊಟವನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಹರಕೆಯನ್ನು ಹೊತ್ಕೊಂಡಿರ್ತಾರೆ. ನಂತರ ಅವರ ತಂದೆ ಈ ಕೊರೋನಾ ಅನ್ನುವಂತಹ ಮಹಾಮಾರಿಯಿಂದ ಮುಕ್ತರಾಗಿ ಬರ್ತಾರೆ. ಸೊ ಈ ಕಾರಣಕ್ಕಾಗಿ ಕಾವ್ಯ ಶಾಸ್ತ್ರಿಯವರು ಆವಾಗ ಅಂದ್ಕೊಂಡಿದ್ದಂತಹ ಹರಕೆಗಳನ್ನೆಲ್ಲ ಈಗ ತೀರಿಸ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಿಕ್ಷೆಯನ್ನು ಬೇಡ್ತಿದ್ದಾರೆ. ಭಿಕ್ಷೆ ಬೇಡಿ ಬಂದಂತಹ ಹಣದಲ್ಲಿ ಅವರು ಅಲ್ಲಿ ಒಂದು ದಿವಸದ ಊಟವನ್ನು ಸಹ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಭಿಕ್ಷೆಯನ್ನು ಬೇಡುವಾಗ ಒಂದಿಷ್ಟು ಮಾತುಗಳನ್ನು ಸಹ ಹೇಳಿದ್ದಾರೆ. ಭಿಕ್ಷಾಟನೆಯ ಪಾವಿತ್ರತೆ ಏನು ಅನ್ನೋದನ್ನು ಸಹ ಅವರು ಅರ್ಥ ಮಾಡಿಸಿದ್ದಾರೆ. ಇದೇನು ಅಂಧವಿಶ್ವಾಸ, ಹೋಗಿ ಭಿಕ್ಷೆ ಬೇಡಿದ ತಕ್ಷಣ ಎಲ್ಲರ ಪ್ರಾಣ ಉಳಿಸ್ಬಿಡ್ತಾನ ದೇವರು ಅಂತೆಲ್ಲ ಪ್ರಶ್ನೆ ಮಾಡಿದಂಥವ್ರಿಗೂ ಸಹ ಕಾವ್ಯಗೌಡ ಆ ವಿಡಿಯೋದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಮನುಷ್ಯನಿಗೆ ಕಷ್ಟ ಅನ್ನೋದು ಒಂದ್ಸತಿ ಬಂತು ಅಂತಂದರೆ ನಾವು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿಯಾಗಿರ್ತೀವಿ. ಆ ಕಷ್ಟಗಳು ನಮ್ಮನ್ನು ಅಂಥ ಒಂದು ಪರಿಸ್ಥಿತಿಗೆ ದೂಡ್ಬಿಟ್ಟಿರ್ತವೆ. ಆ್ಯಂಡ್ ನಮ್ಮ ಹಿಂದೂ ಧರ್ಮದಲ್ಲಿ ಭಿಕ್ಷಾಟನೆಗೆ ಒಂದು ಪಾವಿತ್ರತೆ ಇದೆ.
ಭಿಕ್ಷಾಟನೆ ಮಾಡೋದ್ರಿಂದ ನಾನು ನನ್ನದು ಅನ್ನುವಂತಹ ಅಹಂಕಾರ ಎಲ್ಲ ಸುಟ್ಟು ಹೋಗುತ್ತೆ. ಭಿಕ್ಷೆ ಕೊಡುವವನಿಗೆ ಪುಣ್ಯ ಸಿಗುತ್ತೆ ಆ್ಯಂಡ್ ಭಿಕ್ಷೆ ಬೇಡುವವನಿಗೆ ಅಹಂಕಾರ ಅನ್ನೋದು ಮಾಯ ಆಗುತ್ತೆ ಅಂತ ಹೇಳಿ ಭಿಕ್ಷಾಟನೆಯ ಒಂದು ಪಾವಿತ್ರತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಜೀವದ ಮುಂದೆ ಈ ದುಡ್ಡು, ಆಸ್ತಿ, ಹೆಸರು ಅನ್ನೋದು ಏನೇನೂ ಅಲ್ಲ. ಎಲ್ಲವೂ ಸಹ ಪರಮಾತ್ಮನ ಭಿಕ್ಷೆ. ಸೊ ನನ್ನ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಹೆಸರಿದೆ ಅಂತ ಹೇಳಿ ಅಹಂಕಾರದಿಂದ ಮೆರಿಬಾರ್ದು. ಅದೆಲ್ಲ ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತೋ ಅಥವಾ ನಾವು ಅದನ್ನು ಯಾವಾಗ ಬಿಟ್ಟು ಹೋಗ್ತೀವೋ ಅಂತ ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಈಗ ನಾನು ನನ್ನ ತಂದೆ ತಾಯಿ ಜೊತೆ ಖುಷಿಯಾಗಿ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಕಾವ್ಯಶಾಸ್ತ್ರಿ ಅವರು ಹೇಳಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳು ದೊಡ್ಡವರು ಆಗ್ತಿದ್ದಂಗೆ ಒಂದು ಮಟ್ಟಕ್ಕೆ ಬೆಳೀತಿದ್ದಂಗೆ ರಿಲೇಷನ್ಶಿಪ್ಸ್ಗೆ ಬೆಲೆ ಕೊಡೋದಿಲ್ಲ, ಮೇಯ್ನಾಗಿ ತಂದೆ ತಾಯಿಗಳಿಗೆ ಬೆಲೆ ಕೊಡೋದಿಲ್ಲ. ಎಲ್ಲವನ್ನು ಸಹ ಬಿಟ್ಟು ನಾನಾಯಿತು ನನ್ನ ಪಾಡಾಯಿತು ಅಂತ ಇರುವಂತಹ ಈ ಒಂದು ಸಮಾಜದಲ್ಲಿ ಕಾವ್ಯಶಾಸ್ತ್ರಿ ಅವರು ತನ್ನ ತಂದೆಗೋಸ್ಕರ ಈಗ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಭಿಕ್ಷೆ ಬೇಡುವಂತಹ ಪರಿಸ್ಥಿತಿನ ತಾನೇ ತಂದುಕೊಂಡು ತನ್ನ ತಂದೆಗೆ ಜೀವ ಭಿಕ್ಷೆಯನ್ನು ಕೊಟ್ಟಂತಹ ದೇವರ ಬಳಿ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ಅದರಲ್ಲಿ ಬಂದಂತಹ ದುಡ್ಡಿನಿಂದ ಒಂದು ದಿನದ ಊಟವನ್ನು ಸಹ ಅವರು ಮಾಡಿದ್ದಾರೆ. ಇವ್ರನ್ನ ನೋಡ್ತಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಆ್ಯಂಡ್ ಈಗಿನ ಜನ್ರೇಷನ್ ಮಕ್ಕಳಿಗೆ ಇವ್ರನ್ನ ನೋಡಿ ಕಲಿಬೇಕಾದಂಥದ್ದು ತುಂಬಾ ಇದೆ. ಆ್ಯಂಡ್ ಈ ರೀತಿಯಾದಂತಹ ಆಚರಣೆಗಳು ಮಾಡೋದ್ರಿಂದ ದೇವರು ನಿಜಕ್ಕೂ ನಮಗೆ ಇಷ್ಟ ಆದವ್ರನ್ನ ಚೆನ್ನಾಗಿಟ್ಟಿರ್ತಾನ ಅಥವಾ ನಮ್ಮನ್ನು ಚೆನ್ನಾಗಿಟ್ಟಿರ್ತಾನ, ನಿಜಕ್ಕೂ ಅದು ನಿಜ ಅನ್ನೋ ಹಾಗಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವುಗಳು ದೇವ್ರನ್ನ ಎಷ್ಟು ನಂಬ್ತೀರಾ ನಂಬಲ್ಲ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕೆ ಅಂತಂದರೆ ಹರಕೆ ಹೊತ್ತಿದ ತಕ್ಷಣ ನಮಗೆ ಬೇಕಾದವರ ಪ್ರಾಣನ ದೇವರು ಉಳಿಸ್ಬಿಡ್ತಾನೆ ಅಂತ ತಿಳಿಸೋದಕ್ಕಲ್ಲ. ಕಾವ್ಯಶಾಸ್ತ್ರಿಯವರು ತನ್ನ ತಂದೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ತಂದೆ ತಾಯಿಗೋಸ್ಕರ ನಾವು ನಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿರಬೇಕು ಆ್ಯಂಡ್ ಯಾವ ಹಂತಕ್ಕೆ ಬೇಕಾದರೂ ಹೋಗೋದಕ್ಕೆ ರೆಡಿ ಆಗಿರಬೇಕು. ಯಾಕಂದರೆ ನಮ್ಮ ಒಂದು ಜೀವನ ತಂದೆ ತಾಯಿ ಕೊಟ್ಟಿರುವಂತಹ ಭಿಕ್ಷೆ ಆಗಿರುತ್ತೆ. ಸೊ ಈ ಕಾರಣಕ್ಕಾಗಿ ತಂದೆ ತಾಯಿನ ಅವರಿರೋವರೆಗೂ ಕೊನೆ ತನಕ ಚೆನ್ನಾಗಿ ಹಾಗೆ ಖುಷಿಯಾಗಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆ್ಯಂಡ್ ಈಗಿನ ಕಾಲದಲ್ಲಿ ಸಾಕಷ್ಟು ವೃದ್ಧಾಶ್ರಮಗಳು ಹೆಚ್ಚಾಗ್ತಿದೆ. ಇವತ್ತು ನಾವು ಅವರನ್ನು ನೋಡ್ಕೊಳೋದಕ್ಕೆ ಆಗಲ್ಲ ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಹೋಗಿ ಬಿಟ್ಟು ಬಂದರೆ ನಾಳೆ ನಾವು ತಂದೆ ತಾಯಿ ಆದಾಗ ನಮ್ಮ ಮಕ್ಕಳು ಸಹ ಇದನ್ನೇ ಮಾಡಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಸಹ ಇರೋದಿಲ್ಲ. ಸೊ ನೀವು ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮನ್ನು ನೋಡಿ ಕಲಿಯುವಂತಹ ಮಕ್ಕಳು ಸಹ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಯಾರೂ ಸಹ ತಂದೆ ತಾಯಿನ ದೂರ ಮಾಡ್ಕೋಬೇಡಿ. ಅವ್ರಿಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗೋದಕ್ಕೆ ರೆಡಿ ಆಗಿರಿ. ಆ್ಯಂಡ್ ತಂದೆ ತಾಯಿ ಇದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಹೋದ್ಮೇಲೆ ಕೊರಗೋದಂತೂ ಇದ್ದೇ ಇರುತ್ತೆ. ಹೋದ್ಮೇಲೆ ಅಯ್ಯೋ ನಾವು ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಅಂತ ಹೇಳಿ ಪಶ್ಚಾತ್ತಾಪ ಪಡೋ ಬದಲು ಅವರು ಬದುಕಿದ್ದಾಗಲೇ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ವೀಡಿಯೋಸ್ ಮೊದಲು ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.